ಸತ್ಪಾತ್ರಗಳಿಗೆ ದಾನ ಮಾಡೋದು. ಸ್ವಲ್ಪ ನಮ್ಮ ಯೋಗ್ಯತೆ ಇರ್ತೈತೆ. ನಮಗೆ 100 ಕೊಡ್ಬೇಕು, 50 ಕೊಡ್ಬೇಕು, 10 ಕೊಡ್ಬೇಕು, 100 ರೂಪಾಯಿ ಕೊಡ್ಬೇಕು, ನಮ್ಮ ಯೋಗ್ಯತೆ ಇರ್ತೈತೆ. ಶ್ರೀಮಂತ ಲಕ್ಷ ಗಂಟಲೆ ಕೊಡ್ತಾನು, ಶ್ರೀಮಂತ ತೆವಣದಲ್ಲಿ ಕೊಟ್ಟ. ಬಡವ 1 ರೂಪಾಯಿ, 1 ರೂಪಾಯಿನೂ ಕೂಡ ಆ ಲಕ್ಷ ರೂಪಾಯಿಗೆ ಸಮಾನ ಆಗ್ತದೆ. ಲಕ್ಷ ರೂಪಾಯಿನ ಕೊಟ್ಟಿರ್ತಾನೆ ಶ್ರೀಮಂತ, ಬಡವ ದುಡ್ಕೊಂಡು ತಿನ್ನವ 1 ರೂಪಾಯಿ ಕೊಟ್ರೆ ನಾವು ಲಕ್ಷ ಕೊಟ್ಟನಲ್ಲ, ಆ ಲಕ್ಷ ಸಮಾನ ಆಕೈತಿ ಇವಂಗೂ. ಇವಂದಿನ ಸಾಮಾನ್ಯ ಅಲ್ಲ, ಅವನ ಯೋಗ್ಯತೆ ಅಷ್ಟೇ ಇದೆ. ಅಲ್ಲ, ಯೋಗ್ಯತೆ ಮೀರಿ ಕೊಟ್ಟಾನ ಅಂದಮೇಲೆ ಅದು ಶ್ರೇಷ್ಠವಾದ ಧರ್ಮವೇ. ಅದಕ್ಕೆ ದಾನ ಮಾಡಿದ್ಲೇ ಹೋದರೆ ಅಂದರೆ ನಮ್ಮ ಯೋಗ್ಯತಾನುಸಾರವಾಗಿ. ಮತ್ತು ದಾನ ಮಾಡದೆ ಹೋದರೆ ಆ ದುಡ್ಡಲ್ಲ, ಆ ಸಂಪತ್ತು ಇವನು ನಗ್ತದೆ ಅಂತ. ಎಂಥ ಹುಚ್ಚದಿಯೋ, ಹಿಂದೆ ಮಾಡಿದ ಪುಣ್ಯ ನಾ ಬಂದೆ ನಿನ್ನಂತಲೇ ಬರ್ಬೇಕಾದ್ರೆ ಸುಮ್ಮನೆ ಬಂದಿಲ್ಲ. ಹಿಂದಿನ ಜನ್ಮಾದಿಗಳಲ್ಲಿ ದಾನ ಧರ್ಮ ಸತ್ಕಾರ್ಯ ಮಾಡಿದಿ ಬಂದೇನೆ, ಈಗ ಕೈ ಗಟ್ಟಿ ಹಿಡ್ಕೊಂಡು ಯಾಕೆ ಕುಂತೀಯೋ ಅಂತೇಳಿ ಅರ್ಥ ಹಸಂತಿ.